ಅವತಾರ ಮಾಡಿದ್ದೇ ಸಮಸ್ತ ಮಾನವರ ದುಃಖ ಏನಿದೆ, ಕಷ್ಟ ಏನಿದೆ ಅದನ್ನು ದೂರ ಮಾಡೋದಕ್ಕೋಸ್ಕರ. ಇದನ್ನು ಎಲ್ಲ ಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಶಂಕರಾಚಾರ್ಯರ ಕುರಿತಾಗಿ ಸ್ತೋತ್ರ ಮಾಡಬೇಕಾದ್ರೆ ಈ ಮಾತನ್ನ ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಮೇಲಿನ ಮೇಲೆ ನಾವು ನೋಡಿದರೂ ಕೂಡ 32 ವರ್ಷಗಳ ಒಂದು ಅವರ ಜೀವಿತಾವಧಿಯಲ್ಲಿ ಅವತಾರವನ್ನ ಪರಿಸಮಾಪ್ತಿ ಮಾಡುವುದರ ಮೊದಲು ಅವರು ಮಾಡಿದ್ದೇನು, ನಮಗೆ ಇತಿಹಾಸದಿಂದ ತಿಳಿದು ಬರುವ ವಿಷಯ ಏನು ಅಂತಂದ್ರೆ, ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ದೇಶಾದ್ಯಂತ ಕಾಲ್ನಡಿಗೆಯಿಂದ ಮತ್ತೆ ಮತ್ತೆ ನಮ್ಮ ಇಡೀ ರಾಷ್ಟ್ರವನ್ನು ಸಂಚಾರ ಮಾಡಿ ಉಪದೇಶ ಮಾಡಿದ್ದಷ್ಟು ಬಿಟ್ಟರೆ ಇನ್ನೊಂದು ನಮಗೆ ಕಾಣುವುದಿಲ್ಲ. ಅದರರ್ಥ ಅವರು ಕೇವಲ ಸಮಸ್ತ ಮಾನವರ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರನೇ ಅವತಾರ ಮಾಡಿದ್ದಾರೆ ಅನ್ನೋದ್ರಲ್ಲಿ ಬೇರೆ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಷ್ಟಾದರೂ ಕೂಡ ಅವರ ಉಪದೇಶಗಳನ್ನು ನಾವು ನೋಡಿದರೂ ಕೂಡ ನಮಗೆ ಅದೇ ಕಾಣುವುದು. ಅವರ ಜೀವನ ಚರಿತ್ರೆ ಆಗಲಿ, ಅವರ ಉಪದೇಶವನ್ನು ನಾವು ವಿಚಾರ ಮಾಡಿದರೆ ಎಲ್ಲದಲ್ಲೂ ಕೂಡ ನಮಗೆ ಕಾಣೋದು ಇದೊಂದು. ಅದಕ್ಕಾಗಿ ಎಲ್ಲ ಜ್ಞಾನಿಗಳು ಅವರ ಅವತಾರ, ಅವರ ಉದ್ದೇಶ ಕೇವಲ ನಮ್ಮ ಜನಗಳ ಸಮಸ್ತ ಮಾನವರ ದುಃಖವನ್ನು ನಿವಾರಣೆ ಮಾಡೋದಕ್ಕಾಗಿ ಅಂತ ಮತ್ತೆ ಮತ್ತೆ ಹೇಳ್ತಾರೆ. ಅದರಲ್ಲೂ ವಿದ್ಯಾರಣ್ಯ ಮಹಾಸ್ವಾಮಿಗಳು ವಿಶೇಷವಾಗಿ ಅವರನ್ನ ಸ್ತುತಿ ಮಾಡಬೇಕಾದ್ರೆ ಮೌನ, ಪರಮಾತ್ಮನ ಒಂದು ಸ್ವರೂಪ ಏನಂದ್ರೆ ಮೌನವಾಗಿರುವುದು. ಅದಕ್ಕೆ ನಾವು ದಕ್ಷಿಣಾಮೂರ್ತಿ ಅಂತ ಹೇಳ್ತೇವೆ. ಆದರೆ ಜನಗಳ ಒಂದು ಕಷ್ಟ ನೋಡಿ ಇನ್ನು ಮೌನದಿಂದಿದ್ರೆ ಆಗೋದಿಲ್ಲ, ಮೌನ ಮುರಿದು ಜನಗಳ ಮಧ್ಯೆ ಹೋಗಿ ಜನಗಳಿಗೆ ತಿಳುವಳಿಕೆಯನ್ನ ಕೊಟ್ಟು ಅವರನ್ನ ಮೇಲಕ್ಕೆ ಎತ್ತಬೇಕು ಅನ್ನೋದಕ್ಕಾಗಿ ದಕ್ಷಿಣಾಮೂರ್ತಿ ಶಂಕರಾಚಾರ್ಯ ರೂಪದಲ್ಲಿ ಅವತಾರವನ್ನ ಮಾಡಿದ ಅಂತ ಹೇಳ್ತಾರೆ ಅವರನ್ನು ಸ್ತೋತ್ರದಲ್ಲಿ. ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ಅಂತಾರೆ. ತಿಳುವಳಿಕೆ ಇಲ್ಲದೆ, ತಪ್ಪು ತಿಳುವಳಿಕೆಯಿಂದ ಅಥವಾ ತಿಳುವಳಿಕೆ ಇಲ್ಲದೆ ಗಾಢವಾದ ಒಂದು ಕತ್ತಲಲ್ಲಿ ಮುಳುಗಿಬಿಟ್ಟು ನಮ್ಮ ಜನ, ಅಂಥ ಜನಗಳ ಕಷ್ಟವನ್ನು ದೃಷ್ಟ್ವಾ ಲೋಕಾನ್ ಅಂತಾರೆ ವಿದ್ಯಾರಣ್ಯ ಮಹಾಸ್ವಾಮಿ. ಅವರ ಒಂದು ಕಷ್ಟವನ್ನು ನೋಡಿ ಆ ದಕ್ಷಿಣಾಮೂರ್ತಿ ಓಹೋ ಹೀಗೆ ಬಿಟ್ಟರೆ ಸರ್ವನಾಶ ಆಗಿರುತ್ತೆ, ಅದಕ್ಕಾಗಿ ಅವಕಾಶವನ್ನು ಕೊಡಬಾರದು ಅಂತ ಯಾವ ಒಂದು ಉಪದೇಶವನ್ನು ಮಾಡಿದರೆ ಶಂಕರಾಚಾರ್ಯ ರೂಪದಲ್ಲಿ ಆ ಶರೀರವನ್ನು ಧರಿಸಿ ಸಮಸ್ತ ದೇಶದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾದ ಅಂಶ ನಾವು ಗಮನಿಸಬೇಕಾದ್ದು, ಸಾಮಾನ್ಯವಾಗಿ ಎಲ್ಲ ಮಹಾತ್ಮರು, ಜ್ಞಾನಿಗಳು, ಸಾಧುಗಳು, ಸಂತರು ಕೂಡ ಅವರು ಬೇರೆಯವರ ದುಃಖವನ್ನು ನಿವಾರಣೆ ಮಾಡೋದಕ್ಕಾಗಿಯೇ ಪ್ರಯತ್ನ ಪಡ್ತಾರೆ ಅಂತ ಎರಡು ಮಾತೇ ಇಲ್ಲ, ಸಂದೇಹಕ್ಕೂ ಅವಕಾಶವಿಲ್ಲ. ಆದರೆ ಶ್ರೀ ಶಂಕರರ ವಿಷಯದಲ್ಲಿ ಇದನ್ನು ಒತ್ತಿ ಹೇಳೋದಕ್ಕೆ ಏನು ಕಾರಣ? ಪಕ್ಷಪಾತವೇ? ಅವರು ಶಂಕರರ ಫಾಲೋವರ್ ಇರಬೇಕು, ಅನುಯಾಯಿ ಇರಬೇಕು, ಅದಕ್ಕೋಸ್ಕರ ಶಂಕರರ ಕುರಿತಾಗಿ ಹಾಗೆ ಹೇಳ್ತಾರೆ ಅಂತ ಅಂದುಕೊಳ್ಳೋಣವೇ ಅಂತಂದ್ರೆ ವಿಚಾರ ಮಾಡಿದ್ರೆ ನಮಗೆ ಹಾಗೆ ಕಾಣೋದಿಲ್ಲ. ಶಂಕರರ ವಿಷಯವಾಗಿ ಇಂಥ ಒಂದು ಶ್ಲಾಘನೆಯನ್ನ, ಒಂದು ಮುಕ್ತ ಮನಸ್ಸಿನ ಮಾತನ್ನ ಹೇಳಿದ್ದು ಶಂಕರರ ಫಾಲೋವರ್ಸ್ ಅಷ್ಟೇ ಅಲ್ಲ, ಶಂಕರರ ಅನುಯಾಯಿಗಳಷ್ಟೇ ಅಲ್ಲ, ಶಂಕರರ ವಿರೋಧಿಗಳು ಕೂಡ ಅದನ್ನು ಹೋಗ್ತಾರೆ. ಅದು ಬಹಳ ಮುಖ್ಯವಾಗಿದೆ. ತಾತ್ವಿಕವಾದ ಭಿನ್ನಾಭಿಪ್ರಾಯ ಇರುತ್ತೆ, ಸಹಜವಾಗಿ ಮನುಷ್ಯ ಮೇಲೆ ಅವನವನ ಬುದ್ಧಿಗರ್ಭಣವಾಗಿ ಅವನ ಯೋಚನೆ ಮಾಡೋದು ಇದ್ದೇ ಇರುತ್ತೆ. ಆದರೆ ವಿಚಾರ ಮಾಡ್ತಾ ಮಾಡ್ತಾ ಕೊನೆಗೂ ಅನುಭವಕ್ಕೆ ತಾನೇ ಬಂದು ನಿಲ್ಲಬೇಕು. ಒಂದು ವಸ್ತು ಇದೆ ನಮ್ಮ ಮುಂದೆ, ಅದು ವೃತ್ತವಾಗಿದೆ ಅಥವಾ ದುಂಡಾಗಿ ಚೆನ್ನಾಗಿದೆ, ಒಂದು ಬಣ್ಣ ಗಿಣ್ಣ ಅದು ಚೆನ್ನಾಗಿದೆ, ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬೆಳ್ತಾನೆ ಇಲ್ಲ, ಅದು ಬಹಳ ಕಹಿ ಇರಬೇಕು, ಅದಕ್ಕೋಸ್ಕರ ನೀನು ತಗೊಳ್ಬೇಡ ಅಂತ ಹೇಳ್ತಾನೆ. ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ,
ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು, ಏನು ಯಾರೇ ಹೇಳಿದರೂ ಕೂಡ ಅದನ್ನು ಹೇಗೆ ನಾವು ನಿರ್ಣಯ ಮಾಡಬೇಕು? ಅದು ತಿನ್ನುವ ವಸ್ತು ಆದರೆ ಬಾಯಿಗೆ ಇಟ್ಟು ತಿಂದು ತೀರ್ಮಾನ ಮಾಡಬೇಕು ತಾನೆ. ತಿನ್ನುವಾಗ ಕಹಿ ಆಯಿತು ಅಂತಂದ್ರೆ ಅಥವಾ ತಿಂದವರದು ಕಹಿ ಅಂತ ಹೇಳಿದ್ರೆ ಆವಾಗ ಮತ್ತೆ ಸಂದೇಹಕ್ಕೆ ಅವಕಾಶವಿಲ್ಲ. ಇಲ್ಲ, ಅದು ಮುಟ್ಟಿದಾಗ ಗೊತ್ತಾಗುವಂತಹ ವಸ್ತು ಅಂತಂದ್ರೆ ಬಿಸಿ ಮೊದಲಾದ ವಸ್ತುಗಳಾದ್ರೆ ಮುಟ್ಟಿದಾಗ ತಿನ್ಬೇಕು ಅಂತಿಲ್ಲ, ತಿನ್ನೋದಕ್ಕಾಗೋದಿಲ್ವಲ್ಲ, ಮುಟ್ಟಿದಾಗ ಗೊತ್ತಾಗುತ್ತೆ. ಯಾವುದೇ ಒಂದು ವಸ್ತು ಆದರೂ ಕೂಡ ನಾವು ಹೇಗೆ ತೀರ್ಮಾನ ಮಾಡ್ತೇವೆ ಅಂತಂದ್ರೆ ಕೇವಲ ತರ್ಕದಿಂದ ಚರ್ಚೆಯಿಂದ ಅಷ್ಟೇ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಆ ಚರ್ಚೆ ಕೊನೆಗೂ ಕೂಡ ಎಲ್ಲಿ ಮುಕ್ತಾಯ ಆಗುತ್ತೆ ಅಂತಂದ್ರೆ ಅನುಭವದಲ್ಲಿ ಮುಕ್ತಾಯ ಆಗುತ್ತೆ. ತೀರ್ಮಾನ ಏನ್ ಮಾಡ್ತೇವೆ? ಚರ್ಚೆಯಲ್ಲಿ ಏನಾಯ್ತು ಅನ್ನೋದನ್ನು ನಾವು ತೀರ್ಮಾನ ಮಾಡೋದಿಲ್ಲ, ವಾದದಲ್ಲಿ ಏನಾಯ್ತು ಅನ್ನೋದು ತೀರ್ಮಾನ ಮಾಡೋದಿಲ್ಲ, ಅನುಭವದಲ್ಲಿ ಏನು ಬರುತ್ತೋ ಅದನ್ನು ತೀರ್ಮಾನ ಮಾಡ್ತೇವೆ. ಹಾಗೆ ನಾವು ಅಪೇಕ್ಷೆ ಪಡುವ ಸುಖದ ವಿಷಯದಲ್ಲೂ ಕೂಡ ಸುಖವನ್ನು ಹೇಗೆ ಪಡಿಬೇಕು ಅಂತ ನಮ್ಮ ದೇಶದಲ್ಲಿ ಬೇಕಾದಷ್ಟು ಚರ್ಚೆಯನ್ನು ಮಾಡ್ತಾನೆ ಇದ್ದಾರೆ ಇಲ್ಲೂ ಕೂಡ. ಇರಲಿ, ಅದರಲ್ಲಿರುವ ಒಳ್ಳೆ ಅಂಶನ ಸ್ವೀಕಾರ ಮಾಡೋದಕ್ಕೆ ನಮಗೇನು ಯಾವುದೇ ಅಭ್ಯಂತರವಿಲ್ಲ, ಸಂತೋಷವಾಗಿ ಸ್ವೀಕಾರ ಮಾಡೋಣ. ಆದರೆ ಆ ಸುಖ ಸಿಗುವುದು ಹೇಗೆ ಅಂತ ಅನುಭವಕ್ಕೆ ತಂದುಕೊಂಡಾಗ ನಮಗೆ ಏನು ಒಂದು ಅನುಭವದಲ್ಲಿ ಗೊತ್ತಾಗುತ್ತೋ, ಅನುಭವಕ್ಕೆ ಬರುತ್ತೋ ಅದನ್ನು ತಾನು ನಾವು ಸ್ವೀಕಾರ ಮಾಡಬೇಕು. ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಅನುಭವಕ್ಕೆ ಬರುವ ವಿಚಾರಗಳನ್ನ ಹೇಳಿದ್ದು ಅದು ಉಪನಿಷತ್ತುಗಳು, ವೇದಗಳು. ಮನುಷ್ಯನ ದುಃಖ ನಿವಾರಣೆ ಆಗುವುದಕ್ಕೆ ಬೇಕಾದ ದಾರಿ ಮತ್ತು ಸುಖವನ್ನು ಪಡೆಯುವುದಕ್ಕೆ ಬೇಕಾದಂತಹ ಒಂದು ಮಾರ್ಗ, ಇದನ್ನು ಹೇಳಿರೋದು ಸ್ಪಷ್ಟವಾಗಿ ವೇದಗಳು, ಉಪನಿಷತ್ತುಗಳು. ಆ ವೇದೋಪನಿಷತ್ತುಗಳ ಒಂದು ವಿಚಾರವನ್ನ ಅತಿ ಸ್ಪಷ್ಟವಾಗಿ ಇಡೀ ಸಮಾಜಕ್ಕೆ ಕೊಟ್ಟವರು ಶ್ರೀ ಶಂಕರರು. ಹಾಗಾಗಿ ಶಂಕರರ ಉಪದೇಶವನ್ನ ನಾವು ಯಾರೇ ಆದರೂ ಕೂಡ ಅದನ್ನು ಜೀವನದಲ್ಲಿ ಪ್ರಯೋಗ ಮಾಡಿದ್ದೇ ಆದರೆ, ಅನುಭವಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಪ್ರತಿಯೊಬ್ಬನಿಗೂ ಕೂಡ ಪೂರ್ಣ ಅನುಭವ ಬರಬೇಕು, ಸ್ವಲ್ಪ ಅಲ್ಲ. ಅನುಭವದಲ್ಲಿಯೂ ಎರಡು ರೀತಿ ಇರುತ್ತೆ, ಪೂರ್ಣಾನುಭವ ಅಂತ ಇರುತ್ತೆ, ಒಂದು ಅಲ್ಪಾನುಭವ ಅಂತ ಇರುತ್ತೆ. ನಮಗೆಲ್ಲ ಅದು ಗೊತ್ತಿರೋದು, ನಾನೇನದನ್ನು ವಿವರಿಸಬೇಕಾದಿಲ್ಲ. ಈ ಶಂಕರರು ಉಪನಿಷತ್ತು ಸಿದ್ಧಾಂತವನ್ನು ಏನೊಂದು ಸಮಾಜದ ಮುಂದೆ ಇಟ್ಟರು, ಇದರಲ್ಲಿ ಸ್ವಲ್ಪ ಅನುಭವಕ್ಕೆ ಬರುತ್ತೆ, ಇದು ಸ್ವಲ್ಪ ಬರುವುದಿಲ್ಲ ಅನ್ನೋ ಪ್ರಶ್ನೆನೇ ಬರುವುದಿಲ್ಲ, ಪೂರ್ಣ ಅನುಭವ ಬರುತ್ತೆ. ಅದಕ್ಕಾಗಿ ಎಲ್ಲ ಜ್ಞಾನಿಗಳು ಕೂಡ ಶಂಕರರ ಉಪದೇಶವನ್ನ ಎತ್ತಿ ಹೇಳಿದರು. ಮತ್ತು ಅದರಲ್ಲಿ ಪ್ರತಿಯೊಬ್ಬನ ಒಂದು ಕ್ಷೇಮ, ಪ್ರತಿಯೊಬ್ಬನ ಒಂದು ಶ್ರೇಯಸ್ಸು ಬಿಟ್ಟರೆ ಇನ್ನೊಂದು ಮಾತಿಲ್ಲ. ಇದು ಮತ್ತೊಂದು ಕಾರಣ. ಅದಕ್ಕಾಗಿ ಎಲ್ಲ ನಮ್ಮ ಮನೆಯವರು, ಸಾಧುಗಳು, ಸಂತರು, ಜ್ಞಾನಿಗಳು ಏಕಕಂಠದಿಂದ ಶಂಕರರ ಉಪದೇಶವನ್ನ ಸಂತೋಷಪಟ್ಟು ಅವರವರ ಮಾತುಗಳಲ್ಲಿ ಹೇಳಿದರು. ಕೆಲವರು ಸ್ತುತಿ ಮಾಡಿದರು, ಕೆಲವರು ಅದನ್ನು ಅವರವರ ಗ್ರಂಥಗಳಲ್ಲಿ ತಿಳಿಸಿದರು. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾನು ಅವರ ಜೀವನದ್ದು ನಿಮಗೆ ಹೇಳಿದೆ. ಬಾಲ್ಯದಿಂದ ಆರಂಭ ಮಾಡಿ 32ನೇ ವಯಸ್ಸಿನಲ್ಲಿ ಕೇದಾರದಲ್ಲಿ ಏನು ಅವತಾರವನ್ನು ಪರಿಸಮಾಪ್ತಿ ಮಾಡಿದರು, ಗುಹಾಪ್ರವೇಶ ಮುಖಾಂತರ ಅಲ್ಲಿಯ ತನಕ ಶತ್ರುಗಳನ್ನು ಕೂಡ ಶತ್ರುಭಾವದಿಂದ ನೋಡದೆ ಅವರಲ್ಲಿ ಒಂದು ಮಹಾ ಬದಲಾವಣೆಯನ್ನು ತಂದವರು ಶ್ರೀ ಶಂಕರರು. ನಾವು ಆ ಕಥೆಯನ್ನೆಲ್ಲ ಕೇಳುತ್ತೇವೆ, ಅದಕ್ಕಾಗಿ ನಾವು ಕಥೆಯನ್ನು ವಿಸ್ತಾರ ಮಾಡೋದಿಲ್ಲ. ಶಂಕರರ ಉಪದೇಶದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಬದಲಾವಣೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಮಾತ್ರ ಉದಾಹರಣೆಯನ್ನು ಹೇಳ್ತೇನೆ ಅಷ್ಟೇ. ಶೃಂಗೇರಿಯಲ್ಲಿ ಅವರು ಸಂಚಾರ ಮಾಡ್ತಾ ಬರಬೇಕಾದ್ರೆ ಅಲ್ಲಿ ಒಂದು ಗರ್ಭವನ್ನ ಧರಿಸಿದಂತ ಒಂದು ಕಪ್ಪೆಗೆ ಒಂದು ಹಾವು ಕಪ್ಪೆ ಪರಸ್ಪರ ವಿರೋಧ ನಮಗೆ ಗೊತ್ತಿದೆ. ಆ ಕಪ್ಪೆಗೆ ಹಾವು ಹೆಡೆ ಎತ್ತಿ ಬಿಸಿಲಿನ ಒಂದು ತಾಪ ಅದಕ್ಕೆ ಉಂಟಾಗದಂತೆ ನೆರಳನ್ನ ಉಂಟು ಮಾಡಿತು. ಅದಕ್ಕಾಗಿ ಆ ಜಾಗವನ್ನು ಶೃಂಗೇರಿಯಲ್ಲಿ ಶಾರದಾಂಬನವರ ಪ್ರತಿಷ್ಠೆಗೆ ಶಂಕರರು ಮನಸ್ಸು ಮಾಡಿದರು. ದೊಡ್ಡ ತಪಸ್ಸಿನ ಕ್ಷೇತ್ರ ಇದು, ತಪೋಭೂಮಿ ಇದು. ಅದಕ್ಕಾಗಿ ಇಲ್ಲಿ ಮುಂದಿನ ಜನಗಳಿಗೆಲ್ಲ ಅನುಕೂಲ ಆಗಬೇಕು ಅಂತ ದೇವತಾ ಪ್ರತಿಷ್ಠೆಯನ್ನು ಮಾಡಿದ್ರು ಅಂತ ನಾವೆಲ್ಲ ಕೇಳಿದ್ದೇವಲ್ಲ. ಈ ಕಥೆ ಏನ್ ಹೇಳುತ್ತೆ? ನಮಗೊಂದು ಕಥೆಯಾಗಿ ಹೋದಿದು, ಒಂದು ಘಟನೆ. ಈ ಘಟನೆ ಹಿಂದೆ ಏನೋ ಒಂದು ತತ್ವ ಇರಬೇಕಲ್ಲ, ನೀತಿ ಇರಬೇಕಲ್ಲ. ಎಂಥ ನೀತಿ ಇದು?
ಶಂಕರನ ಮನಸ್ಸಿನಲ್ಲಿ ಯಾವ ಒಂದು ವಿಚಾರ ಇತ್ತು, ಆ ವಿಚಾರಕ್ಕೆ ತಕ್ಕದಾದ ಒಂದು ಪರಿಸ್ಥಿತಿ ಸಂದರ್ಭ ಅಲ್ಲಿ ಕಾಣ್ತೋ, ಇದೇ ಸಮಾಜಕ್ಕೆ ನೆಮ್ಮದಿಯನ್ನು ಕೊಡೋ ಜಾಗ ಅಂತ ತೀರ್ಮಾನ ಮಾಡಿದ್ರು ಅಂತಾನೆ ನೀತಿರುದಲ್ಲಿ. ಸುಮ್ಮನೆ ಒಂದು ಹಾವು ಕಪ್ಪಿಗೆ ಆಶ್ರಯ ಕೊಡ್ತು, ಅದಕ್ಕೋಸ್ಕರ ಅಲ್ಲಿ ಮಾಡಿದ್ರು. ಪರಸ್ಪರ ವಿರೋಧವಾದರೂ ಕೂಡ ಇತ್ತಂತೆ, ಅದಕ್ಕೆ ಶಂಕರರು ಒಳ್ಳೆ ಜಾಗ ಅಂತ ಆಯ್ಕೆ ಮಾಡಿದ್ರಂತ. ಅಷ್ಟಕ್ಕೆ ನಾವು ತೀರ್ಮಾನ ಮಾಡಬೇಕಾಗೋದಿಲ್ವಲ್ಲ. ಅದು ಏನು, ಯಾಕೆ ಸಾಧ್ಯವಾಯಿತು, ಏನು ಕಾರಣ ಅದು ಅಂದ್ರೆ ಅರ್ಥ ಏನು? ಎಲ್ಲಿ ಉಪನಿಷತ್ನಲ್ಲಿ ಹೇಳಿದಂತಹ ತಪಸ್ಸಿರುತ್ತೋ, ಮಹಿಮೆ ಇರುತ್ತೋ, ಅಲ್ಲಿ ಶತ್ರುತ್ವ ಅನ್ನೋದು ಇರುವುದಿಲ್ಲ. ಶತ್ರುತ್ವ ಅನ್ನೋದಿರೋದಿಲ್ಲ, ವೈರ ಅದಿರುವುದಿಲ್ಲ. ನಿಜವಾದ ತಪಸ್ಸಿದ್ರೆ ಅದು ಬಹಳ ಮುಖ್ಯವಾದ್ದು, ತೋರಿಕೆ ತಪಸ್ಸಲ್ಲ. ಇದು ಉಪನಿಷತ್ತುಗಳು ಹೇಳೋದು. ಆ ಸಿದ್ಧಾಂತದ ಒಂದು ಸ್ಪಷ್ಟ ನಿದರ್ಶನ, ಉದಾಹರಣೆ ಆ ಕ್ಷೇತ್ರದಲ್ಲಿ ಕಾಣ್ತಾದ್ರಿಂದ ಶಂಕರರು ತಕ್ಷಣ ವಿಚಾರ ಮಾಡಿದರು, ಓಹೋ, ಮುಂದಿನ ಸಮಾಜಕ್ಕೆ ಉಪನಿಷತ್ ಸಿದ್ಧಾಂತವನ್ನು ಹೇಳೋದಕ್ಕೆ ಒಂದು ಪ್ರಮುಖವಾದ ಕೇಂದ್ರ ಇದಾಗೋದಕ್ಕೆ ಸಾಧ್ಯ. ಯಾಕೆಂದ್ರೆ ನಿದರ್ಶನ ಕಾಣ್ತಾ ಇದೆ, ಉದಾಹರಣೆ ಕಾಣ್ತಾ ಇದೆ ಅಂತ ಸ್ಥಾಪನೆ ಮಾಡಿದರು. ಅಂದಿನಿಂದ ಇವತ್ತಿನ ತನಕವೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ, ಆ ಶಂಕರ ಪೀಠ, ಶೃಂಗೇರಿ ಶಾರದಾ ಪೀಠ ಎಲ್ಲಾದರೂ ಯಾರ ಜೊತೆಗಾದರೂ ಒಂದು ವೈರವನ್ನು ಇಟ್ಟುಕೊಂಡಿದೆ. ಅಲ್ಲಿ ಬಂದಂತಹ ಸಮಸ್ತ ಜ್ಞಾನಿಗಳು ಕೂಡ ಪರಮ ತೃಪ್ತಿಯಿಂದ ಸಮಾಜಕ್ಕೆ ಅವರು ಇವರು ಅದು ಇದು ಯಾವ ಭೇದ ಭಾವವನ್ನು ಎಣಿಸದೆ ಎಲ್ಲರಿಗೂ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾ ಬಂದರು. ಮಾತ್ರವಲ್ಲ, ಸಮಸ್ತ ಪ್ರಾಣಿಗಳ ಜೊತೆಗೆ ಒಂದಾದರು. ಬರೀ ಮನುಷ್ಯರಷ್ಟೇ ಅಲ್ಲ, ಅಲ್ಲಿಯ ಮಹಾತ್ಮರ ಬಗ್ಗೆ ಎಲ್ಲ ಉದಾಹರಣೆಗಳು ಬೇಕಾದಷ್ಟನ್ನು ನಾವು ಕೇಳಿರ್ಬೋದು, ಹೇಳ್ತಾರೆ. ಹಾಗೆ ಶಂಕರರ ಒಂದು ವಿಚಾರವನ್ನ ಇಟ್ಟುಕೊಂಡು ಇಡೀ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಒಂದು ಸಾಧನೆಯನ್ನು ಮಾಡಿದ್ರು ಜ್ಞಾನಿಗಳಾದವರು. ಅದು ಸದಾಶಿವ ಬ್ರಹ್ಮೇಂದ್ರ ಇರ್ಬೋದು, ಅವರೇ ಶೃಂಗೇರಿ ಪೀಠದವರಲ್ಲ ಸದಾಶಿವ ಬ್ರಹ್ಮೇಂದ್ರರು, ಅವರೊಬ್ಬರು ಬಿಡಿ ಸನ್ಯಾಸಿಗಳು. ಆದರೆ ಮಹಾಜ್ಞಾನಿಗಳು, ಶಂಕರರ ಸಿದ್ಧಾಂತವನ್ನು ಜೀವನದಲ್ಲಿ ಪರಿಪೂರ್ಣವಾಗಿ ಅನುಭವಿಸಿದವರು. ಅವರು ಕೂಡ ಅಷ್ಟೇ. ಯಾವನೊಬ್ಬ ಮುಸಲ್ಮಾನ ಅವರ ಕೈಯನ್ನು ಕಳೆದ, ಅವರಿಗೆ ದೇಹ ಭಾವ ಇಲ್ಲದೆ ಇರೋದರಿಂದ ಬಟ್ಟೆಯನ್ನು ಧರಿಸ್ತಿರ್ಲಿಲ್ಲ, ಅವಧೂತರಾಗಿ ಸಂಚಾರ ಕಾಡಿನಲ್ಲಿ ನದಿ ತೀರದಲ್ಲಿ ಮಾಡ್ತಾ ಇದ್ರು, ಅವರೇನು ಊರಿಗೆ ಬರ್ತಿರ್ಲಿಲ್ಲ. ಅದೊಂದು ಬಾರಿ ಅವನು ನವಾಬ ಮಧುರೆ ಹತ್ತಿರದ ಒಂದು ಪ್ರದೇಶ, ಅದು ಅದೆಲ್ಲ ಹೋಗ್ತಾ ಇದ್ದಾಗ ಅಕಸ್ಮಾತ್ ಸದಾಶಿವ ಬ್ರಹ್ಮೇಂದ್ರರು ಅಲ್ಲಿ ಹೋಗ್ತಾ ಇದ್ದು ಅವನಿಗೆ ಕಾಣ್ತು. ಮನೆಯವರೊಟ್ಟಿಗೆ ಹೋಗ್ತಾ ಇದ್ದ, ಅವನು ಸಿಟ್ಟು ಬಂದ್ಬಿಡ್ತು, ಇದೇನು ಬಟ್ಟೆ ಎಲ್ಲ ಇಲ್ಲದೆ ಹೋಗ್ತಾ ಇದ್ದ, ಯಾವ ಮೂರ್ಖರಿರಬೇಕು ಅಂತ ಹುಚ್ಚಿರಬೇಕು ಅಂತ ಹೇಳಿ ಹೋಗಿ ಅವನ ಕೈ ಕಡ್ದ. ಸದಾಶಿವ ಬ್ರಹ್ಮೇಂದ್ರ ಅದನ್ನ ಮನಸ್ಸಿಗೆ ತಗೊಂಡಿದಾಗ ಅವ್ರಿಗೆ ದೇಹ ಭಾವವೇ ಇಲ್ಲ. ದೇಹ ಭಾವ ಇರ್ತಾನೆ ಕೈ ತುಂಡಾಗೋದು, ಕಾಲು ತುಂಡಾಗೋದನ್ನ ಗೊತ್ತಾಗೋದು. ಅವ್ರು ಮಾಡಿ ಹೋಗ್ತಾ ಇದ್ರು. ಇಲ್ಲಿ ಆಶ್ಚರ್ಯ ಹೋಗಿತ್ತು, ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾರೆ, ಕೈ ತುಂಡು ಮಾಡಿದ್ರು ಈ ಥರ ಒಂದಿದ್ದಾರೆ ಜನ. ಯಾಕೋ ಇದು ಸರಿ ಹೋಗಲಿಲ್ಲ, ನಾನೇನೋ ತಪ್ಪು ಮಾಡಿದ್ನೇನೋ ಅಂತ ಅವನಿಗೆ ಸಂದೇಹ ಶುರುವಾಯಿತು. ಒಂದಷ್ಟು ದೂರ ಹೋದ, ಮತ್ತೆ ಪುನಃ ಬಂದ, ವಾಪಸ್ ಅದೇ ದಾರಿಗೆ ಬಂದ. ಸದಾಶಿವ ಬ್ರಹ್ಮೇಂದ್ರ ಯಥಾ ಪ್ರಕಾರ ಹೋಗ್ತಾ ಇದ್ದಾರೆ. ಅವರೇನು ಅದರ ಬಗ್ಗೆ ಆತಂಕವನ್ನು ಪಡಲೇ ಇಲ್ಲ. ಆಗ ಕುದುರೆಯಿಂದ ಕೆಳಗಿಳಿದು ತಪ್ಪನ್ನು ಕೇಳಿದಂತೆ, ಕ್ಷಮೆಯನ್ನು ಕೇಳಿದ, ತಪ್ಪಾಯಿತು ಅಂತ ಒಪ್ಕೊಂಡಂತೆ. ಏನೊಂದು ಸದಾಶಿವ ಬ್ರಹ್ಮೇಂದ್ರ ಕೇಳಿಲ್ಲ, ನಿಮ್ಮ ಕೈ ತುಂಡು ಮಾಡಿದ ನನ್ನ ಬಗ್ಗೆ ಅಂತ. ಆವಾಗ ಹೌದೇ ಎಲ್ಲಿ ಅಂತ ಹೀಗೆ ನೋಡ್ತಾರೆ. ಆ ತುಂಡಾದ ಕೈಯಲ್ಲಿದೆ ಅಂತ ಕೇಳಿದ್ರಂತೆ. ಅದಕ್ಕೆ ಮಾಡಿದಂತೆ, ನೀವು ಅಷ್ಟು ದೂರ ಹಿಂದೆ ಇದ್ರಿ, ಅಲ್ಲಿ ನಾನು ಕಳೆದಿದ್ದೆ, ಅಲ್ಲೇ ಇರಬೇಕು ಅಂತ ಹೋಗಿ ತೊಗೊಂಡ್ಬಂದ ಅಂತಂದು ತೊಗೊಂಡ್ಬಂದಂತ ತುಂಡಾದ ಕೈಯಲ್ಲಿ ಜೋಡಿಸಿ ಕೈಗೆ ಜೋಡಿಸಿ ಸೇರ್ಕೊಂಡ್ಬಿಡ್ತಂತೆ. ಇದು ಅವರ ಕುರಿತಾಗಿರುವ ಒಂದು ಉದಾಹರಣೆ ಎಷ್ಟರ ಮಟ್ಟಿಗೆ ನೀವು ಸ್ವೀಕಾರ ಮಾಡುತ್ತಿರೋ ಗೊತ್ತಿಲ್ಲ. ಇಲ್ಲಿರುವ ನೀತಿಯನ್ನು ಸ್ವೀಕಾರ ಮಾಡಿ. ಯಾಕೆಂದ್ರೆ ಸಚ್ಚಿದಾನಂದ ಶಿವಾನಂದ ಸಿಂಹಾರ್ತಿ ಮಹಾಸ್ವಾಮಿಗಳು ಶೃಂಗೇರಿಯ ಶಂಕರ ಅಪರಾವತಾರವಾಗಿ ಅವರಿಗೆ ಎಲ್ಲರೂ ಗೌರವವನ್ನು ಕೊಡ್ತೇವೆ ನಾವು. ಅವರು ಈ ಒಂದು ಘಟನೆಯನ್ನು ಇಟ್ಟುಕೊಂಡು ಸದಾಶಿವ ಬ್ರಹ್ಮೇಂದ್ರ ಸ್ತುತಿ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ, ಆ ಶಂಕರರ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿ ಆ ಒಂದು ಅನುಭವವನ್ನು ಪಡ್ಕೊಂಡು ನೋಡಿ. ಉಪನಿಷತ್ನಲ್ಲಿ ಹೇಳಿದ್ದನ್ನ, ಆದ್ರಿಂದ ಅವ ಕೈ ತುಂಡು ಮಾಡಿದ, ಇವ ಕೈ ಇಟ್ಟ, ಅವ ಗೌರವಿಸಿದ, ಇವ ಅವಮಾನ ಮಾಡಿದ, ಯಾವುದು ಅದರ ಪರಿಣಾಮ ಯಾರು ಸಿಟ್ಟಿಂದ ಒಂದು ಅವಮಾನ ಆಯಿತು ಎಂಬುದಾಗಿ ತಿಳ್ಕೊಂಡು ಕೈ ತುಂಡು ಮಾಡಿದನೋ ಆ ವ್ಯಕ್ತಿಯ ಬದಲಾವಣೆ ಹೊಂದಿದ. ಬಲಾತ್ಕಾರ ಏನಿಲ್ಲ, ನೀನು ಬದಲಾವಣೆ ಹೊಂದುವಂತವನಿಗೆ ಒತ್ತಾಯ ಮಾಡಲಿಲ್ಲ. ಅದರ ಬದಲು ಆ ಘಟನೆಯನ್ನು ಮನಸ್ಸಿಗೆ ತಂದವನೇ ಮುಸಲ್ಮಾನ ಆದ್ರೆ ಏನಂತೆ,
ಅವನ ಮನಸ್ಸು ಬದಲಾಯಿಸ್ತು. ತಪ್ಪಾಯಿತು ಅಂತಂದ, ಕ್ಷಮೆ ಕೇಳಿದ. ಇದು ತಾನೇ ನಿಜವಾದ ಬದಲಾವಣೆ. ಶಿಕ್ಷೆ ಕೊಟ್ಟು ಬದಲಾವಣೆ ಮಾಡೋದು ಬೇರೆ ವಿಚಾರ, ಆದರೆ ತಮ್ಮ ಅನುಭವದಿಂದ ಜೀವನದಿಂದ ಬದಲಾವಣೆ ಮಾಡೋದು ಬೇರೆ ವಿಚಾರ. ಜ್ಞಾನಿಗಳು ಅಂಥವರು. ಅದಕ್ಕೆ ಕಾರಣವಾಗೋದು ಅವರು ಸ್ವೀಕಾರ ಮಾಡಿದಂತಹ ತತ್ವ, ಆ ಸಿದ್ಧಾಂತ. ಅದು ಸಿಗೋದು ಎಲ್ಲಿ ಅಂದರೆ ನಮಗೆ ಭಗವತ್ಪಾದರ ಉಪದೇಶದಲ್ಲಿ ಅದು ಲಭ್ಯವಾಗುತ್ತೆ. ಅದಕ್ಕಾಗಿಯೇ ಭಗವತ್ಪಾದರ ಅಷ್ಟು ಗ್ರಂಥಗಳು, ಭಾಷ್ಯ ಇರಲಿ, ಪ್ರಕರಣ ಗ್ರಂಥ ಇರಲಿ, ಸ್ತೋತ್ರ ಇರಲಿ, ಇಡೀ ಸಮಾಜ ಅದಕ್ಕೆ ಗೌರವವನ್ನು ಕೊಡುತ್ತೆ. ವೇದಾಂತ ಭಾರತಿ ಇಂಥ ಮಹತ್ವ ಭಗವತ್ಪಾದರ ಸ್ತೋತ್ರಗಳಲ್ಲೂ ಇದೆ ಅನ್ನೋದನ್ನು ನಾವು ಮರಿಬಾರದು. ಅಂತಹ ಸ್ತೋತ್ರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡಿ ಪಾರಾಯಣ ಮಾಡ್ತಾ ನಮ್ಮ ನಿತ್ಯದ ಕಷ್ಟ ಮತ್ತು ದುಃಖಗಳನ್ನು ದೂರ ಮಾಡ್ತಾ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಾ, ಕೊನೆಗೂ ಕೂಡ ನಾವು ಆ ಆನಂದವನ್ನು ಅನುಭವಿಸಬೇಕು. ಬದುಕಿರುವಾಗಲೇ, ಮನುಷ್ಯರಾಗಿರುವಾಗಲೇ ಬದುಕಿರುವಾಗಲೇ ಅದನ್ನು ಅನುಭವಿಸಬೇಕು. ಮಾತ್ರವಲ್ಲ, ನಮ್ಮ ಸಮಾಜ ಅದನ್ನು ಅನುಭವಿಸಬೇಕು. ಒಟ್ಟಿನಲ್ಲಿ ಇಡೀ ನಮ್ಮ ಸಮಾಜ ಕ್ಷೇಮವಾಗಬೇಕು ಅನ್ನೋದಕ್ಕಾಗಿ ಈ ಎಲ್ಲ ಅಭಿಯಾನಗಳನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಬೆಂಗಳೂರಿನ ಆಸ್ತಿಕರಷ್ಟೇ ಅಲ್ಲ, ಸಮಗ್ರ ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷವಾದ ಶ್ರದ್ಧಾಗ್ರಂಥಗಳಿಂದ ಇದಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅಂಥ ಸ್ತೋತ್ರಗಳ ಪೈಕಿ ಈಗ ನಾವು ಆಯ್ಕೆ ಮಾಡಿದ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಏನಿದೆ, ಇದು ಒಂದು ಅತ್ಯದ್ಭುತವಾದ ಸಾಧನ. ಯಾವ ದೃಷ್ಟಿಯಿಂದ ಅಂತಂದರೆ 2 ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ. ಒಂದು, ನಮಗೆ ನಿತ್ಯ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ಸಮಸ್ಯೆಗಳು ಅಥವಾ ಅಪೇಕ್ಷೆಗಳು ಇದು ಕೂಡ ಸಿಗುತ್ತೆ. ಜೊತೆಗೆ ನಮಗೆ ನಮ್ಮ ಒಂದು ಅಪೇಕ್ಷೆ ಏನಿದೆ, ಆನಂದವನ್ನು ಪಡಿಬೇಕು ಅನ್ನೋದು, ಆ ಆನಂದವನ್ನು ಪರಿಪೂರ್ಣವಾಗಿ ಪಡೆಯುವುದಕ್ಕೆ ವಸ್ತುಗಳನ್ನು ಅನುಭವಿಸುವುದರಿಂದ ಪರಿಪೂರ್ಣವಾಗಿ ಪಡೆಯೋದಕ್ಕಾಗೋದಿಲ್ಲ. ಆ ವಸ್ತುಗಳ ಅನುಭವ ನಮಗೆ ಎಷ್ಟಿರುತ್ತೋ ಅಲ್ಲಿ ಸ್ವಲ್ಪ ಆನಂದ ಇರುತ್ತೆ, ಆಮೇಲೆ ಅದು ಬಿದ್ದೋಗುತ್ತೆ, ಮತ್ತು ಇನ್ನೊಂದು ವಸ್ತು ಬೇಕು ಅಂತ ಅನಿಸುತ್ತೆ. ಆದರೆ ಇದು ಹಾಗಲ್ಲ. ಭಗವತ್ಪಾದರ ಈ ಸ್ತೋತ್ರಗಳಲ್ಲಿ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ವಿವರಿಸಿದಂತಹ ಒಂದು ಸ್ವರೂಪದ ಚಿಂತನೆ ಏನಿದೆ, ಈ ಚಿಂತನೆಯನ್ನು ನಾವು ಪಾರಾಯಣದ ಮುಖಾಂತರ ಮಾಡಿದ್ದೇ ಆದರೆ ನಮಗೆ ನಿರಂತರವಾಗಿ, ನಿತ್ಯವಾಗಿ ಸಿಗುವಂತಹದ್ದು ಪರಿಪೂರ್ಣ ಆನಂದ. ಈ ಎರಡೂ ಕೂಡ ಒಂದೇ ಸ್ತೋತ್ರದಿಂದ, ದಕ್ಷಿಣಾಮೂರ್ತಿಯ ಈ ಒಂದು ಸ್ವರೂಪದ ಚಿಂತನೆಯಿಂದ ಲಭ್ಯವಾಗುತ್ತೆ ಅನ್ನೋದು ಅತ್ಯಂತ ಅತಿಶಯವಾದ್ದು. ಇದು ನಮ್ಮ ವೈಯಕ್ತಿಕ ದೃಷ್ಟಿಯಿಂದ. ಆದರೆ ಇನ್ನು ಸಮಾಜ, ನಮ್ಮದು ವಿಶಾಲವಾದ ಸಮಾಜ. ನಾವು ನಮ್ಮ ಭಾರತದಲ್ಲಂತೂ ಬೇಕಾದಷ್ಟು ನಮ್ಮಲ್ಲಿ ಸಂಪ್ರದಾಯಗಳಿವೆ, ವಿಚಾರಗಳಿವೆ, ವಿಚಾರ ಭೇದಗಳಿವೆ, ನಾನಾ ಬಣ್ಣದವರಿದ್ದೇವೆ, ಭಾಷೆಗಳವರಿದ್ದೇವೆ. ಆದರೂ ಕೂಡ ನಾವು ಸನಾತನ ಧರ್ಮಾವಲಂಬಿಗಳು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಭಾವ ಗಟ್ಟಿಯಾಗಿ ಸನಾತನ ಧರ್ಮ ಸದಾ ಸರ್ವದಾ ಇದ್ದು ನಮ್ಮೆಲ್ಲರಿಗೂ, ನಮ್ಮ ಮುಂದಿನವರಿಗೂ ಕ್ಷೇಮವನ್ನು ಉಂಟು ಮಾಡಬೇಕು ಅಂತಂದರೆ ಅದಕ್ಕೆ ನಮ್ಮಲ್ಲಿ ಒಂದು ಐಕ್ಯ ಭಾವನೆ ಬೇಕೇ ಬೇಕು. ಅದರ ಬದಲು ನಾನು ನನ್ನ ಮಾಡೋದು, ನೀವು ನಿನ್ನ ಮಾಡೋದು ಅಷ್ಟೇ ಅಲ್ಲ, ನಂದೇ ನೀವು ನಿಮ್ಮದೇ ಅಂತ ಹೇಳೋದಿದೆಯಲ್ಲ, ಇದು ಘರ್ಷಣೆ ಕಾರಣವಾಗುತ್ತೆ, ವೈಮನಸ್ಯಕ್ಕೆ ಕಾರಣವಾಗುತ್ತೆ. ನಮಗೆಲ್ಲರಿಗೂ ಗೊತ್ತಿರಬೇಕು. ಇದು ದೂರ ಆಗಬೇಕು ಅಂತಂದರೆ ನಾವೊಂದು ವಿಶಿಷ್ಟವಾದ ಒಂದು ತತ್ವ ನಮ್ಮ ಕಣ್ಣ ಮುಂದೆ ಇಲ್ಲದೇ ಇದ್ದರೆ ಇದನ್ನು ದೂರ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವೆಲ್ಲ ಮನುಷ್ಯರಾದ್ರಿಂದ ಇದೆಲ್ಲ ಸಹಜವಿರುತ್ತೆ. ಅದನ್ನು ಮೆಟ್ಟಿ ಮೇಲಕ್ಕೆ ಬರಬೇಕಾದ್ರೆ ನಮ್ಮೆಲ್ಲರಲ್ಲಿ ಇರುವ ಒಂದು ಸಮಾನ ತತ್ವ, ಶ್ರೇಷ್ಠವಾದಂಥ ಒಂದು ತತ್ವ ನಮ್ಮ ಮನಸ್ಸಿಗೆ ಬಂದಾಗ ಮಾತ್ರ ಸಾಧ್ಯ.